ಕಾಫಿ ನಮ್ಮ ಬೆಳಗಿನ ಜಾವದ ಉತ್ಸಾಹವನ್ನು ಹೆಚ್ಚಿಸುವಂತ ಸ್ನೇಹಿತ. ಕಾಫಿ ನಮ್ಮ ದಿನಚರಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಇದಕ್ಕೆ ಕಾರಣ ಇದರಲ್ಲಿ ಇರುವಂತಹ ಕೆಫಿನ್. ಇದು ನಮ್ಮ ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ, ನಮಗೆ ಶಕ್ತಿಯನ್ನು ಒದಗಿಸುತ್ತೆ ಮತ್ತು ನಮ್ಮನ್ನು ಎಚ್ಚರವಾಗಿಸುತ್ತೆ. ಕಾಫಿ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಹಳ ಜನಕ್ಕೆ ಗೊತ್ತಿರುವಂತ ವಿಚಾರ. ಆದರೆ ಕಾಫಿಯ ಪ್ರಯೋಜನ ಪಡೆಯಲು ನಾವು ಎಷ್ಟು ಕಪ್ ಕಾಫಿ ಕುಡಿಬೇಕು ಅನ್ನೋದು ಬಹಳ ಜನಕ್ಕೆ ಗೊತ್ತಿರದಂತ ವಿಚಾರ. ಈ ವಿಡಿಯೋದಲ್ಲಿ ಕಾಫಿಯ ಉಪಯೋಗವೇನು, ಅದರ ಹಿಂದಿನ ವಿಜ್ಞಾನ, ಆರೋಗ್ಯಕ್ಕೆ ಎಷ್ಟು ಕಾಫಿ ಕುಡಿಬೇಕು ಮತ್ತು ಎಷ್ಟು ಕುಡಿದ್ರೆ ಅಪಾಯ ಎನ್ನುವಂತ ವಿಚಾರವನ್ನ ತಿಳಿಯೋಣ. ಹಲವಾರು ಸಂಶೋಧನೆಗಳ ಪ್ರಕಾರ ಕಾಫಿಯನ್ನ ಮಿತವಾಗಿ ಹಾಲು ಮತ್ತು ಸಕ್ಕರೆಗಳಿಲ್ಲದೆ ಸೇವಿಸಿದ್ರೆ ಅದು ನಮ್ಮ ಹೃದಯದ ಆರೋಗ್ಯವನ್ನ ಹೆಚ್ಚು ಮಾಡುತ್ತೆ. ಇದರಿಂದ ಮಧುಮೇಹದ ನಿಯಂತ್ರಣಕ್ಕೂ ಸಹಕಾರಿಯಾಗುತ್ತೆ ಮತ್ತು ಕೆಲವು ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಕೂಡ ಇದು ತಪ್ಪಿಸುತ್ತೆ. ಕಾಫಿಯಲ್ಲಿ ಇರುವಂತಹ ಕೆಫಿನ್ ನಮ್ಮನ್ನ ಕೇವಲ ಚುರುಕಾಗಿಸೋದಷ್ಟೇ ಅಲ್ಲ, ಇದು ನಮ್ಮ ಆರೋಗ್ಯದ ಮೇಲೆ ಗುಣಾತ್ಮಕ ಪರಿಣಾಮಗಳನ್ನ ಬೀರುತ್ತೆ. ಆದ್ರೆ ಅತಿಯಾದ್ರೆ ಅಮೃತಾನೋ ವಿಷ ಅಂತೆ. ಕೆಲವರು ಕಾಫಿಯನ್ನ ಬೆಳಗ್ಗೆ, ಇನ್ನು ಕೆಲವರು ಬೆಳಗ್ಗೆ ಮತ್ತು ಸಾಯಂಕಾಲ ಕುಡಿಯುವಂತ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು ದಿನಕ್ಕೆ ಹಲವು ಬಾರಿ ಕಾಫಿನ ಕುಡಿತಾರೆ. ದಿನವೊಂದಕ್ಕೆ 200 ಮಿಲಿಗ್ರಾಂಗಳಷ್ಟು ಕೆಫಿನ್ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಂದ್ರೆ ಸರಿ ಸುಮಾರು 2 ಕಪ್ ಬ್ಲಾಕ್ ಕಾಫಿ ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಲಾಭಕರ. ಕಾಫಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ತುಂಬಿರ್ತವೆ. ಇದು ಉರಿಯೂತವನ್ನ ಹತೋಟಿಯಲ್ಲಿಡಲು ಮತ್ತು ನಮ್ಮ ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ. ಇನ್ನು ಎನರ್ಜಿ ಡ್ರಿಂಕ್ಗಳು, ಕೋಲ್ಡ್ ಡ್ರಿಂಕ್ಸ್ಗಳು ಇವುಗಳನ್ನು ಸೇವಿಸಿದ್ರು ಕೂಡ ದೇಹವನ್ನು ಸೇರುವ ಕೆಫೆನ್ ಪ್ರಮಾಣ ಹೆಚ್ಚಾಗುತ್ತೆ. ಆದ್ದರಿಂದ ಕಾಫಿ ಕುಡಿಯೋರು ಎನರ್ಜಿ ಡ್ರಿಂಕ್ಗಳು, ಕೋಲ್ಡ್ ಡ್ರಿಂಕ್ಸ್ಗಳನ್ನು ಸೇವಿಸೋದನ್ನ ಆದಷ್ಟು ತಪ್ಪಿಸಬೇಕು. FDA ಪ್ರಕಾರ ವಯಸ್ಕರಲ್ಲಿ ದಿನಕ್ಕೆ 400 ಮಿಲಿಗ್ರಾಂಗಳಷ್ಟು ಕೆಫಿನ್ ಒಳ್ಳೆಯದು. ಆದರೆ ಯಾವುದೇ ಬೇರೆ ಕೆಫೆನ್ ಇದ್ದಂತಹ ಪಾನೀಯಗಳು ಅಂದರೆ ಸಾಫ್ಟ್ ಡ್ರಿಂಕ್, ಎನರ್ಜಿ ಡ್ರಿಂಕ್ಗಳನ್ನು ಕುಡಿಯದ ಹೊರತು ಒಬ್ಬರು ಒಂದು ದಿನಕ್ಕೆ 4 ಕಪ್ನಷ್ಟು ಕಾಫಿಯನ್ನು ಕುಡಿಬಹುದು. ಆದರೆ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿನವರು ಇತ್ತೀಚೆಗೆ ಪ್ರಕಟಿಸಿದ ಒಂದು ಸಂಶೋಧನಾ ಲೇಖನದ ಪ್ರಕಾರ ದಿನಕ್ಕೆ 400 ಮಿಲಿಗ್ರಾಂಗಿಂತ ಹೆಚ್ಚು ಕೆಫಿನ್ ಅನ್ನು ಸೇವಿಸುವ ವ್ಯಕ್ತಿಗಳಲ್ಲಿ ರಕ್ತದ ಒತ್ತಡ ಅಧಿಕವಾಗುತ್ತೆ ಮತ್ತು ಇದು ಹೃದಯಕ್ಕೆ ಸಂಬಂಧಿಸಿದ ರೋಗಗಳ ಅಪಾಯವನ್ನು ಕೂಡ ಹೆಚ್ಚು ಮಾಡುತ್ತೆ. ಹೆಚ್ಚಿನ ಕೆಫಿನ್ ಯುಕ್ತ ಆಹಾರಗಳನ್ನು ಸೇವಿಸೋದ್ರಿಂದ ಸ್ವಯಂ ನಿಯಂತ್ರಿತ ನರಮಂಡಲ ಅಂದರೆ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಇದು ಅತಿಯಾಗಿ ಉತ್ತೇಜನಗೊಳ್ಳುತ್ತೆ. ಇದರಿಂದ ಹೃದಯದ ಬಡಿತದ ವೇಗ ಹೆಚ್ಚಾಗುತ್ತೆ ಮತ್ತು ಇದು ರಕ್ತದ ಒತ್ತಡವನ್ನ ಹೆಚ್ಚು ಮಾಡುತ್ತೆ. ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅವರ ಅಧ್ಯಯನದ ಪ್ರಕಾರ ದಿನಕ್ಕೆ 6 ಕಪ್ ಕಾಫಿ ಸೇವಿಸಿದ ವ್ಯಕ್ತಿಗಳಲ್ಲಿ ಹೃದಯದ ಬಡಿತ ನಿಮಿಷಕ್ಕೆ 100 ಸರ್ತಿ ಅಥವಾ ಅದಕ್ಕಿಂತ ಹೆಚ್ಚಾಗಿರುತ್ತೆ ಮತ್ತು ಅವರ ರಕ್ತದ ಒತ್ತಡ 140/90 mmHg ಆಗಿರುತ್ತೆ ಮತ್ತು ಇದು ಸಾಮಾನ್ಯ ಎಂದು ಪರಿಗಣಿಸಲಾದ 120/80 mmHg ಗಿಂತ ಹೆಚ್ಚು ಮತ್ತು ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಅಧಿಕ ರಕ್ತದ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಅಂತ ಕರೀತಾರೆ. ಹೀಗೆ ಆಗಲು ಕಾರಣ ಏನು? ಕಾಫಿಯಲ್ಲಿ ಇರುವಂತಹ ಕೆಫಿನ್ ಒಂದು ವ್ಯಾಸೋ ಕನ್ಸ್ಟ್ರಿಕ್ಟರ್ ಅಂದ್ರೆ ಇದು ರಕ್ತನಾಳಗಳನ್ನ ಕಿರಿದಾಗಿಸುವಂತಹ ಒಂದು ರಾಸಾಯನಿಕ. ಯಾವಾಗ ನಮ್ಮ ರಕ್ತನಾಳಗಳು ಕಿರಿದಾಗ್ತವೋ ಆಗ ನಮ್ಮ ದೇಹದಲ್ಲಿ ಫೈಟ್ ಆರ್ ಫ್ಲೈಟ್ ಅನ್ನುವಂತಹ ಪ್ರಕ್ರಿಯೆ ಸಕ್ರಿಯಗೊಳ್ಳುತ್ತೆ. ಇದು ನಮ್ಮ ಮೇಲೆ ಯಾವುದೇ ಶಾರೀರಿಕ ಒತ್ತಡ ಅಥವಾ ಯಾವುದೇ ಬೆದರಿಕೆ ಉಂಟಾದಂತಹ ಸಂದರ್ಭಗಳಲ್ಲಿ ಆಗುವಂತಹ ಸಾಮಾನ್ಯ ಪ್ರಕ್ರಿಯೆ. ಈ ಪ್ರಕ್ರಿಯೆಯಿಂದ ಬೇರೆ ಬೇರೆ ಹಾರ್ಮೋನ್ಗಳು ಉತ್ಪತ್ತಿಯಾಗ್ತವೆ ಮತ್ತು ಇದರಿಂದ ಹೃದಯದ ಬಡಿತ ಹೆಚ್ಚಾಗುತ್ತೆ, ನರಗಳು ಬಿಗಿಗೊಳ್ತವೆ ಮತ್ತು ದೇಹದಲ್ಲಿ ಒಂದು ತರಹದ ಕಂಪನ ಉಂಟಾಗುತ್ತೆ, ಬೆವರು ಬರುತ್ತೆ, ರಕ್ತದ ಹರಿವು ವೇಗ ಆಗುತ್ತೆ ಮತ್ತು ಕೆಲವು ಸಂದರ್ಭಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಈ ಪರಿಣಾಮ ನಾವು ಯಾವಾಗಲೂ ಒಂದು ಸಾರಿ ಹೆಚ್ಚು ಕಾಫಿ ಕುಡಿದ್ರೆ ಆಗೋದಿಲ್ಲ. ಬದಲಾಗಿ ನಾವು ದೀರ್ಘಕಾಲದವರೆಗೆ ದಿನಕ್ಕೆ 4 ಕಪ್ಗಿಂತ ಹೆಚ್ಚು ಕಾಫಿಯನ್ನ ಕುಡಿತಾ ಬಂದ್ರೆ ಆವಾಗ ಆಗುತ್ತೆ. ಹೆಚ್ಚು ಕಾಫಿ ಸೇವನೆಯಿಂದ ನಮ್ಮ ದೇಹದಲ್ಲಿ ಶಾರೀರಿಕ ಬದಲಾವಣೆ ಆಗುತ್ತಿರುವ ಲಕ್ಷಣಗಳೇನು? ಮೊದಲನೇದು ನಿದ್ರಾಹೀನತೆ, ಎರಡನೇದು ಎದೆಯ ಬಡಿತ ಹೆಚ್ಚಾಗೋದು, ಮೂರನೇದು ಚಡಪಡಿಕೆ ಉಂಟಾಗೋದು, ನಾಲ್ಕನೇದು ಕೈಕಾಲು ಅಥವಾ ದೇಹದಲ್ಲಿ ಕಂಪನ ಉಂಟಾಗೋದು, ಐದನೇದು ಹೊಟ್ಟೆಯಲ್ಲಿ ತಳಮಳ ಉಂಟಾಗೋದು,
ನಿಮಗೆ ದೀರ್ಘಕಾಲದವರೆಗೆ ಹೆಚ್ಚು ಕಾಫಿ ಸೇವನೆಯಿಂದ ಈ ಲಕ್ಷಣಗಳು ಕಂಡುಬಂದ್ರೆ ಕೆಫಿನ್ ಬಿಡೋದು ಬಹಳ ಒಳ್ಳೆಯದು. ಅಥವಾ ಕಡೆಯ ಪಕ್ಷ ಕೆಫಿನ್ ತುಂಬಿದ ಕಾಫಿ ಅಥವಾ ಇನ್ಯಾವುದೇ ಬೇರೆ ಆಹಾರವನ್ನ ದಿನಕ್ಕೆ 400 ಮಿಲಿಗ್ರಾಂಗಿಂತ ಕಡಿಮೆಗೊಳಿಸೋದು ಒಳಿತು. ಈ ಕೆಫಿನ್ ಇರುವಂತ ಎಲ್ಲ ಪಾನೀಯಗಳು ಒಂದೇ ಆಗಿರೋದಿಲ್ಲ. ಉದಾಹರಣೆಗೆ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಅಥವಾ ಎನರ್ಜಿ ಡ್ರಿಂಕ್ಸ್ಗಳಲ್ಲಿ ಅಂದಾಜು 30 ಮಿಲಿಗ್ರಾಂಗಳಷ್ಟು ಕೆಫಿನ್ ಇರುತ್ತೆ. ಆದರೆ ಇದರರ್ಥ ನಾವು 10 ಬಾಟ್ಲಿ ಈ ಪಾನೀಯಗಳನ್ನ ಕುಡಿಬಹುದು ಅಂತ ಅರ್ಥ ಅಲ್ಲ. ಬದಲಾಗಿ ಈ ಪಾನೀಯಗಳಲ್ಲಿ ಸಂಸ್ಕರಿಸಿದ ಸಕ್ಕರೆ ಅಥವಾ ತತ್ಸಮಾನ ಸಿಹಿ ಪದಾರ್ಥಗಳೇ ಇರ್ತವೆ ಮತ್ತು ನೈಟ್ರಿಕ್ ಆಕ್ಸೈಡ್ಗಳಂತಹ ಅನಿಲಗಳನ್ನ ಈ ಪಾನೀಯಗಳು ಒಳಗೊಂಡಿರ್ತವೆ. ಇವು ನಮಗೆ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಬಹಳ ಬೇಗ ಉಂಟು ಮಾಡುತ್ತವೆ. ಆದ್ದರಿಂದ ಕೆಫಿನ್ ತುಂಬಿದ ಪಾನೀಯಗಳಲ್ಲಿ ಚಹಾ ಮತ್ತು ಕಾಫಿಗಳೇ ಉತ್ತಮ. ಆದರೆ ಎಲ್ಲವೂ ಮಿತಿಯಲ್ಲೇ ಇರಲೇಬೇಕು. ಆದ್ದರಿಂದ ಕಾಫಿಯನ್ನ ಸೇವಿಸಿ, ಅದರ ಆನಂದವನ್ನ ಪಡೀರಿ, ಆರೋಗ್ಯದ ಲಾಭವನ್ನ ಪಡೀರಿ. ಆದರೆ ಇದೆಲ್ಲವೂ ಕಾಫಿಯನ್ನ ಸಕ್ಕರೆ, ಹಾಲುಗಳಿಲ್ಲದೆ ಮತ್ತು ದಿನಕ್ಕೆ 4 ಕಪ್ ಅಥವಾ ಅದಕ್ಕಿಂತ ಕಡಿಮೆ ಸೇವಿಸಿದರೆ ಮಾತ್ರ. ನೀವು ಈ ವಿಡಿಯೋವನ್ನ ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಕಾಫಿ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ನಿಮ್ಮ ಅನುಭವಗಳು ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ರೀತಿಯ ಇನ್ನಷ್ಟು ಆರೋಗ್ಯದ ಕುರಿತಾದಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾವು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನ ಬಂದು ತಲುಪುತ್ತೆ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.